ಬಹಳ ದಿನದಿಂದ ಕಾಡ್ತಿರುವಂತಹ ಬೆನ್ನು ನೋವು, ಸೊಂಟ ನೋವು, ಕೈ ನೋವು, ಕಾಲು ನೋವು ಹಾಗೆ ರಾತ್ರಿ ಮಲಗಬೇಕಾದ್ರೆ ಒಂದ್ ಸೈಡ್ ಅಷ್ಟೇ ಮಲ್ಕೋತಾ ಇದ್ದೀರಾ? ಎಷ್ಟೇ ಆಸ್ಪತ್ರೆಗೆ ಹೋಗ್ಬೋದು, ಆಯುರ್ವೇದಿಕ್ ಸೆಂಟರ್‌ಗೆ ವಿಸಿಟ್ ಮಾಡಿದ್ರು ಕೂಡ ಏನೇನೋ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಸಮಸ್ಯೆಗೆ, ನೋವಿಗೆ ನಿವಾರಕ ಶಕ್ತಿ ಸಿಗ್ತಾ ಇಲ್ವಾ? ಹಾಗಿದ್ರೆ ಮತ್ತೊಂದು ಸಣ್ಣ ಪ್ರಯತ್ನವನ್ನ ಮಾಡಿ. ಚಿಂತಾಮಣಿಗೆ ಹೋಗ್ಬೇಕಾದ್ರೆ ನಂದಗುಡಿ ಅನ್ನುವಂತಹ ಊರು ಸಿಗುತ್ತೆ. ಅದರ ಪಕ್ಕದಲ್ಲಿ ಕೊಂಡ್ರಳ್ಳಿ ಅನ್ನೋ ಗ್ರಾಮ, ಅದರ ಪಕ್ಕದಲ್ಲಿ ಮತ್ತೊಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀಯುತ ನಾಗರಾಜಪ್ಪನವರು ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಿರ್ತದೆ. ಅವರಿಗೆ ನೀವು ಕಾಲ್ ಮಾಡಿ ಅವ್ರ ಹತ್ರ ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಅಥವಾ ನೇರವಾಗಿ ಸಾಮಾನ್ಯವಾಗಿ ನೀವು ನೇರವಾಗಿ ಭೇಟಿ ಮಾಡಲೇಬೇಕಾಗುತ್ತೆ. ನೇರವಾಗಿ ಭೇಟಿ ಮಾಡಿದ್ರೆ ಕ್ಷಣಾರ್ಧದಲ್ಲೇ ಒಂದು ದಿನದಲ್ಲೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಮಾಡಿಕೊಡ್ತಾರೆ. ಕಡಿಮೆ ವೆಚ್ಚದಲ್ಲಿ ಮಾಡಿಕೊಡ್ತಾರೆ. ಸೊ ನಿಮಗೆ ಈ ನೋವು ಕಾಡ್ತಾ ಇದ್ರೆ ಖಂಡಿತ ಇವ್ರನ್ನೊಮ್ಮೆ ಸಂಪರ್ಕ ಮಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್ ನೀವು ಮಾಡ್ತಿರುವಂತ ಈ ಒಂದು ವಿಧಿ-ವಿಧಾನಗಳ ಬಗ್ಗೆ ನಾನಿಲ್ಲಿ ಕೇಳ್ಪಟ್ಟೆ ತುಂಬಾ ಜನ ಹೋಗ್ತಾ ಇದ್ರು. ಹ್ಮ್. ನಮ್ಗೆ ಸುಮಾರು ವರ್ಷಗಳಿಂದಾನೇ ಇತ್ತು. ಕೈಕಾಲು ನೋವು, ಸೊಂಟ ನೋವು, ಮೈಕೈ ನೋವು, ಎದ್ದೇಳೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಉಸಿರುಗಟ್ಟ ತರ ಆಗೋದು. ಎಷ್ಟೊಂದ್ ಹತ್ರ ಹೋಗ್ ಬಂದ್ವಿ. ಬಟ್ ನಮ್ಗೆ ಏನು ಪರಿಹಾರ ಸಿಗ್ಲಿಲ್ಲ. ಈ ಕ್ಷೇತ್ರಕ್ಕೆ ಬಂದ್ಮೇಲೆ ನಮಗೆ ತುಂಬಾ ಸಮಾಧಾನ ಅನಿಸ್ತಿದೆ. ಬಂದ ದಿನನೇ ನಮ್ಗೆ ಪರಿಹಾರ ಮಾಡ್ಕೊಡ್ತಾರೆ. ತುಂಬಾ ಕ್ರಿಟಿಕಲ್ ಇತ್ತು ಅಂದ್ರೆ ಒಂದ್ ದಿನ ತಗೋತಾರೆ, ಇಲ್ಲಾಂದ್ರೆ ಒಂದ್ ಅರ್ಧ ಗಂಟೆ 1 ಅವರ್ ಎಲ್ಲ ನಮ್ ನೋವುಗಳು ಮಾಯ ಆಗಿದೆ ಅಂತ ಅವ್ರು ಹೇಳಿದ್ರು ಸರ್. ಸೊ ಹೌದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅಮ್ಮ, ನಾವು ಹಾ. ಅವ್ರಿಗೆ ಎಂಥದೇ ನೋವಿರಲಿ, ಓಕೆ. 20 ವರ್ಷದ ನೋವಿರಲಿ, ಓಕೆ. ಎಷ್ಟೇ ವರ್ಷದ ನೋವಿರಲಿ, ಹಾ ಸರ್. ಒಂದು ಅರ್ಧ ಗಂಟೆಯಲ್ಲಿ ತೆಗೆದಾಕ್ಬಿಡ್ತೀವಿ. ಓಕೆ. ಕಾಲು ಬೆಂಡಿದ್ರೆ ಹಾ. ಸ್ವಲ್ಪ ಇರ್ತದೆ. ಓಕೆ. ಕಾಲು ಬೆಂಡಿದ್ರೆ ಬೆಂಡು ತೆಗಿಯೋಕೆ ಯಾರ ಕೈಯಾಗೂ ಆಗಲ್ಲ. ಹಾ, ಹಾ. ಡಾಕ್ಟ್ರುಗಳೆಲ್ಲ ಯಾರ ಕೈಯಾಗೂ ಆಗಲ್ಲ ಬೆಂಡು ತೆಗಿಯೋಕೆ. ಬೆಂಡಿಗೆ ಬಂದ್ಬಿಟ್ಟಿರ್ತದೆ. ಅವ್ರಿಗೆ ಸ್ಟ್ರೋಕ್ ಥರ ಆಗಿರ್ತದೆ. ಹಾ ಸರ್. ಅಂಥವೆಲ್ಲ ಒಂದು ದಿವ್ಸಕ್ಕಾಗಲ್ಲ. ಓಕೆ. ನೋವು ತೆಗೆದು ಕೊಡ್ತೀರಿ. ಹಾ. ಅದು ಸ್ವಲ್ಪ ಮೇಲಾಗಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ. ಸ್ಟ್ರೋಕ್ ಆಗಿದ್ರೆ. ಹಾ. ಇನ್ನು ಮಿಕ್ಕಿದ್ದು ಏನೇ ಆಗಿರಲಿ, ಹಾ. ನಾವು ಅರ್ಧ ಗಂಟೆಯಲ್ಲಿ ಅವ್ರನ್ನ ರೆಡಿ ಮಾಡಿಕೊಡ್ತೀರಿ. ಪರಿಹಾರ ಮಾಡಿಕೊಡ್ತೀರಿ. ಅರ್ಧ ಗಂಟೆ ನಮಗೆ ಬೇಕಾಗಿರೋದು. ಓಕೆ. ಅವ್ರಿಗೆ ಎಂಥದೇ ನೋವಿರಲಿ, ಕಾಲು ನೋವಿರಲಿ, ಸೊಂಟ ನೋವಿರಲಿ, ಭುಜ ನೋವಿರಲಿ, ಕತ್ತು ನೋವಿರಲಿ, ಕಣ್ಣೂರು ಇರಲಿ, ತಲೆನೋವಿರಲಿ, ಹಾ ಸರ್. ಎದೆ ನೋವಿರಲಿ, ಹೊಟ್ಟೆ ನೋವಿರಲಿ, ಹಾ, ಹಾ. ಎಲ್ಲ ಸ್ಪಾಟ್ ಅರ್ಧ ಗಂಟೆಯಲ್ಲಿ ತೆಗೆದುಕೊಡ್ತೀನಿ. ತೆಗೆದುಕೊಡ್ತೀವಿ. ಹ್ಞೂ, ಎಲ್ಲ ಅರ್ಧ ಗಂಟೆಯಲ್ಲಿ. ದೇವ್ರು ತೆಗಿಯೋದು, ನಾವು ತೆಗಿಯೋದಲ್ಲಮ್ಮ ಇದು. ಓಕೆ. ದೇವ್ರು ಬರ್ತಾರೆ, ಅವರು ತೆಗಿತಾರೆ. ಓಕೆ. ಅರ್ಧ ಗಂಟೆಯಲ್ಲಿ ಎಲ್ಲ ನೋವುಗಳು ತೆಗೆದು ಬಿಡ್ತೀರಿ. ಸ್ಟ್ರೋಕ್ ಆಗಿರೋರ್ಗೆ ಒಂದು ದಿನಕ್ಕೆ ಹೋಗಲ್ಲ. ಹಾ. ಅವ್ರಿಗೆ ಸ್ವಲ್ಪ ಟೈಮ್ ತಗೊಂತದೆ. ಓಕೆ. ಸ್ಟ್ರೋಕ್ ಆಗಿಬಿಟ್ಟಿದ್ರೆ ಈ ಕಾಲು ಕೆಲವ್ರಿಗೆ ಕಾಲು ಎಳೆದು ಬಿಡ್ತದೆ. ಒಂದು ಕಾಲು ಕೈ ಎಳೆದಿರ್ತದೆ ಸ್ವಲ್ಪ. ಸ್ಟ್ರೋಕ್ ಆಗಿಲ್ಲ ಅಂದರೂ ಸ್ವಲ್ಪ ಎಳೆದಿರ್ತದೆ. ಅಂಥವ್ರಿಗೆ ಸ್ವಲ್ಪ ಒಂಚೂರು ನಿಂತ್ಕೊಂತದೆ. ಇನ್ನೆಲ್ಲರಿಗೂ ಕಂಪ್ಲೀಟು ತೆಗೆದುಕೊಟ್ಬಿಡ್ತೀವಿ. ಅವ್ರಿಗೆ ಹಾ. ನೋವುಗಳು ಏನೇ ಇರಲಿ ಒಂದು ಅರ್ಧ ಗಂಟೆಯಲ್ಲಿ ತೆಗೆದುಕೊಡ್ತೀರಿ. ಹಾ ನಾವು ಸರ್. ಅದಕ್ಕೆಲ್ಲ ಏನಿಲ್ಲ. ಅವ್ರಿಗೆ ಏನು ಅಂದರೆ ಒಂದು ಮೇಯ್ನು ಹಾ. ಒಂದು ಮೋಹಿನಿ ಅಂತ ಇರ್ತದೆ ಗಂಡಸ್ರಿಗೆ. ಹಾ, ಹಾ, ಹಾ. ಅವ್ರಿಗೆ ಕಾಲು ನೋವು, ಸೊಂಟ ನೋವು, ಭುಜ ನೋವು, ಕತ್ತು ನೋವೆಲ್ಲ ಇರ್ತದೆ. ನಿದ್ದೆ ಬರಲ್ಲ. ಓಕೆ, ಓಕೆ. ಆ ನಿದ್ದೆ ಬರದಿರೋಂಥವ್ರಿಗೆ ಬಂದು ಇಲ್ಲಿ ತೆಗಿಸ್ಕೊಂಡು ಹೋಗಿ. ಹಾ. ನಿಮ್ಗೇನು ಇದ್ರೂ ಅದನ್ನೆಲ್ಲ ಕ್ಲಿಯರ್ ಮಾಡಿ ಮೋಹಿನಿನ ನಿಮ್ಗೆ ರೆಡಿ ಮಾಡಿಕೊಡ್ತೀನಿ. ನೋವುಗಳೆಲ್ಲ ಸಹ ಕಂಪ್ಲೀಟ್ ಇಲ್ಲೇ ಸ್ಪಾಟ್ ತೆಗೆದುಕೊಡ್ತೀನಿ. ಓಕೆ. ತೆಗೆದುಕೊಡ್ತೀನಿ. ನಿಮ್ಗೆ ಇನ್ನೊಂದೇನು ಅಂದರೆ, ಇವು ಹೆಂಗಸ್ರಿಗೆ ಒಂದು ಗ್ರಹ ಅಂತ ಇರ್ತದೆ ಓಕೆ. ಅವ್ರ ಮೈ ಮೇಲೆ. ಅವ್ರಿಗೆ ರಾತ್ರಿ ಹೊತ್ತು ಗಾಬರಿ ಆಗುತ್ತೆ. ಹಾ ಸರ್. ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಓಕೆ. ಒಂದು ಸೈಡ್ಗೆ ಮಲಗ್ತಾರೆ. ಓಕೆ. ಅವ್ರು ಏನೇ ಇದ್ರೂ ಅವ್ರಿಗೆ ಅಂಥವೆಲ್ಲ ತೆಗೆದಾಕ್ಬಿಟ್ಟು ಅವ್ರಿಗೆ ಎಷ್ಟೋ ವರ್ಷಗಳಿಂದ ನೋವುಗಳಿರ್ತಾವೆ. 20 ವರ್ಷ, 30 ವರ್ಷ, 15 ವರ್ಷ, 10 ವರ್ಷ, 5 ವರ್ಷ, 6 ತಿಂಗಳಿಂದ ನೋವಿರ್ತದೆ, 3 ತಿಂಗಳಿಂದ ನೋವಿರ್ತದೆ ಕೆಲವ್ರಿಗೆ. ಅಂಥವ್ರಿಗೆಲ್ಲ ರೆಡಿ ಮಾಡಿಕೊಡ್ತೀನಿ. ಸರ್ ಇದು ಹೇಗೆ ಸರ್? ಈ ಒಂದು ವಿದ್ಯೆ ನಿಮಗೆ ಬಂದಿದ್ದು ನೀವು ಫಸ್ಟ್ ಇಂದನೂವೆ ಈಗ ನಿಮ್ಮ ತಂದೆಯವರಿಂದ, ನಿಮ್ಮ ತಾತನವರಿಂದ ಆ ತರ ಬಂದಿರೋದಾ ಅಥವಾ ಹೇಗೆ ಸರ್? ಇದು ಯಾವ ಥರ ಬಂದಿರೋದು ಅಲ್ಲಮ್ಮ. ಹಾ. ನನಗೇನೋ ಕಷ್ಟ ಆಗಿತ್ತು. ಓಕೆ. ನನಗೆ ಕಷ್ಟ ಆಗಿ ನಾನು ಸತ್ತೋಗ್ಬಿಡ್ತಾ ಇದ್ದೆ. ಓ ಮೈ ಆವಾಗ ಗಾಡ್. ಅಮ್ಮ ಬಂದು ನಮ್ಮನ್ನು ಮಾತಾಡಿಸಿ ನನಗೆ ರೆಡಿ ಮಾಡಿ, ಓಕೆ. ಅಮ್ಮ ಬಂದು ಅದನ್ನು ನಮ್ಗೆ ವಿದ್ಯೆ ಮಾಡಿಕೊಟ್ಟಿರೋದು. ನಾವು ನಮ್ಮ ತಾತನ ಕಾಲದಾಗಿನಿಂದೂ ಇಲ್ಲ, ನಮ್ಮ ಅಪ್ಪನ ಕಾಲದಾಗಿನಿಂದೂ ಇಲ್ಲ, ನನ್ನ ಕಾಲದಾಗಿನಿಂದೂ ಇಲ್ಲ. ನಾನು ವೈಂಡಿಂಗ್ ಮಾಡ್ತಾಯಿದ್ದೆ ಮೋಟ್ರು. ಓಕೆ, ಓಕೆ. ವೈಂಡಿಂಗ್ ಮಾಡ್ತಾಯಿದ್ದೆ. ಹಾ. ನನಗೇನೋ ತೊಂದರೆ ಆಗಿ ನನಗೆ ಕೆಡುಕುಗಳಾಗಿ ಹಾ, ಹಾ. ನಾನು ಸತ್ತೋಗ್ತಾ ಇದ್ದೆ ಸ್ವಲ್ಪ ಓಕೆ. ತೊಂದರೆ ಆಗಿ. ಅದರಲ್ಲಿ ಏನಾಯಿತು, ಅಮ್ಮ ಬಂದು ನನಗೆ ಇದೆಲ್ಲ ಮಾಡ್ಸಕ್ಕೆ ಹಿಡ್ದಿರೋದು ಇದು. ಓಕೆ. ನಾನು ಇದು ವಿದ್ಯೆ ಕಲ್ತಿರೋದು ಅಲ್ಲ, ಹಾ, ಹಾ. ಯಾರ ಹತ್ರನೂ ನಾನು ಓದಿರೋನು ಅಲ್ಲ. ನಾನು 7ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ ಬಿಟ್ಟರೆ ಓಕೆ. ನಾನು ವಿದ್ಯೆ ಕಲ್ತಿರೋದು ಅಲ್ಲ. ಇದು ಏನೂ ಅಲ್ಲ. ದೇವ್ರು ಬರ್ತಾರೆ, ದೇವ್ರು ಕೇಳ್ತೀರಿ. ಅವರು ನೋಡಿ ಇವಾಗ ಅವ್ರ ಮಂಡಲ ಅದು ಇದು ಹಾಕಿ ದೇವ್ಗಳು ಅವು ಕರ್ಸ್ಕೊಂತಾರೆ. ಓಕೆ. ನಾನು ಯಾವ ಮಂಡಲ ಹಾಕಲ್ಲ. ಹಾ, ಹಾ. ದೆವ್ವ ಇದ್ರೂ ನಾನು ಮುಂದೆ ಬಂದು ಕುತ್ಕೊಂತಾನೆ, ಅದು ದೇವರೇ ಕರ್ಸ್ಕೊಂಡ್ಬಿಡ್ತಾರೆ. ನನ್ನ ಮುಂದೆ ಕುತ್ಕೊಂತಾನೆ ಅವರೇ ಬಂದು ಮಾತಾಡೋಕೆ ಹಿಡಿತಾರೆ. ದೆವ್ವ ಬಂದು ಅಲ್ಲಾಡಕ್ಕೆ ಹಿಡಿತದ, ಮಾತಾಡೋಕೆ ಹಿಡಿತಾರೆ, ಹಾ, ಹಾ. ಎಲ್ಲ ಮಾಡೋಕೆ ಹಿಡಿತಾರೆ. ನನ್ನ ಮುಂದೆ ಕುತ್ಕೊಂಡ್ರೆ ಸಾಕು ಅವರು. ಓಕೆ. ದೆವ್ವಗಳು ಇನ್ನೊಂದು ಮತ್ತೊಂದು
ಈ ಕೆಲವರು ಏನು ಮಾಡ್ತಾರೆ, ಪೂಜೆಗಳು ಹಾಕಿ ಮಂಡಲ ಹಾಕಿ ಏನಾನೋ ಮಾಡ್ತಾರೆ. ನಾವು ಯಾವುದು ಹಾಕಲ್ಲ, ಮಂಡಲ ಹಾಕಲ್ಲ, ಯಾವುದು ಹಾಕಲ್ಲ. ನನ್ನ ಮುಂದೆ ಬಂದ್ರೆ ಅವ್ರ ಮೈ ಮ್ಯಾಗ ಏನಿದೆ ಅದು ಕರ್ಸ್ಕೊಂಡ್ಬಿಡ್ತಾರೆ. ದೇವ್ರಿಗೆ ಹೇಳ್ಕೊಂತಾರೆ, ಈಚೆ ಹೇಳ್ಕೊಂಡು ಮಾತಾಡಿಸ್ತಾರೆ. ನಾನು ಹೋಗ್ತೀನಿ ಅಂತ. ಇಲ್ಲಿ ಜಾಸ್ತಿ ಕಷ್ಟ ಆಗುತ್ತೆ ಅವ್ರಿಗೆ, ದೇವ್ಗಳ್ಕ. ಈಚೆ ಬರ್ತಾನೆ, ನನ್ಗೆ ಯಾಕೋ ಇಷ್ಟು ತೊಂದರೆ ಕೊಡ್ತಾ ಇದೆಯಾ ಅಂತಾರೆ. ನಾವು ಕೊಡಲ್ಲ, ದೇವ್ರಿಗಳೇ ಕೊಡೋದು ಅವರು. ಆಮೇಲೆ ನಾನು ಓದ್ತೀನಿ ಅಂತ ಅವರೇ ಕಿರ್ಚ್ಕೊಂಡು ಇದು ಮಾಡ್ತಾರೆ. ಕೆಲವರು ನಾನು ಹೋಗ್ತೀನಿ, ನಾನು ಇರಲ್ಲ ಅಂತೇಳಿ ಮಾತಾಡ್ಬಿಟ್ಟು ಅವರೇ ಹೋಗ್ತಾ ಇರ್ತಾರೆ. ಈ ಥರ ಇದೆ. ಸೂಪರ್ ಸರ್. ಸರ್, ಈಗ ಜನರು ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತಂದ್ರೆ ಹೇಗೆ ಸರ್? ಸ್ಕ್ರೀನ್ ಕಾಣ್ತಿರೋಂತ ನಂಬರ್ಗೆ ಕಾಲ್ ಮಾಡಬಹುದು. ಅದ್ ಬಿಟ್ರೆ ನಿಮ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಅಡ್ರೆಸ್ ಕೂಡ ನೀವು ಗೈಡ್ ಮಾಡ್ತೀರಲ್ವಾ? ಯಾವ ತರ ಬರ್ಬೇಕು, ಹೇಗೆ? ಮಾಡ್ತೀರಿ. ನಾವು ಬೆಂಗಳೂರಿಂದ ಬರೋರು ಚಿಂತಾಮಣಿಯಿಂದ ಇದು ಬೆಂಗಳೂರಿಂದ ಚಿಂತಾಮಣಿ ಬಸ್ ಹಾಕ್ಬೇಕು, ನಂದಗುಡಿ ಇಳಿಬೇಕು. ಚಿಂತಾಮಣಿ ಕಡೆಯಿಂದ ಬಂದವರು ಚಿಂತಾಮಣಿಯಿಂದ ಬೆಂಗಳೂರು ಬಸ್ ಹಾಕ್ಬಿಟ್ಟು ನಂದಗುಡಿ ಇಳಿಬೇಕು. ಗೋರಿಬಿದನೂರು, ಚಿಕ್ಕಬಳ್ಳಾಪುರ ಈ ಕಡೆಯಿಂದ ಬರೋರು ಎಚ್ ಕ್ರಾಸ್ ಬಂದು ನಂದಗುಡಿಗೆ ಬರಬೇಕು. ಕೋಲಾರ, KGF, ಮುಳಬಾಗ್ಲು ಈ ಕಡೆಯಿಂದ ಬಂದವರು ಎಚ್ ಕ್ರಾಸ್ಗೆ ಬರಬೇಕು. ಅವರು ಕೋಲಾರ ಇದು ಚಿಕ್ಕಬಳ್ಳಾಪುರ ಬಸ್ ಹತ್ಬೇಕು, ಇಲ್ಲ ದೊಡ್ಡಬಳ್ಳಾಪುರ ಬಸ್ ಹತ್ತಿದ್ರು ಅವರು ಈ ಕಡೆಯಿಂದ ಕೋಲಾರ ಕಡೆಯಿಂದ ಅವ್ರು ಬಂದು ಎಚ್ ಕ್ರಾಸ್ ಇಳಿಬೇಕು. ಎಚ್ ಕ್ರಾಸ್ನಿಂದ ನಂದಗುಡಿಗೆ ಬಂದು ನಡುವಿನಪುರ ಅಂತ ನಮ್ಮದೊಂದು ಗ್ರಾಮ, ಹಳ್ಳಿ ಒಂದು ನಮ್ಮದು. ನಂದಗುಡಿಯಿಂದ ಆಟೋದಲ್ಲಿ ಬರಬೇಕು. 1 ಕಿಲೋಮೀಟ್ರ್ ನಡೆದ್ರೆ 20 ರೂಪಾಯಿ ತಗೊಂತಾರೆ, ಇಲ್ಲ 150 ತಗೊಂತಾರೆ. ನಮ್ಮ ದೇವಸ್ಥಾನ ಹತ್ರ ತಂದು ಬಿಡ್ತಾರೆ. ನಿಮ್ಗೆ ಹೆಂಗೆ ಅನುಕೂಲ ಆದ್ರೆ ಹಂಗೆ ಮಾಡ್ಬೋದು. ನಮ್ಗೆ ಫೋನ್ ಮಾಡಿದ್ರೆ ನಾವು ಹೇಳ್ತೀರಿ. ನಾವು ನಡ್ಕೊಂಬತ್ತಿರೋ 1 ಕಿಲೋಮೀಟ್ರ್ ಅಂದರೆ 20 ರೂಪಾಯಿ ತಗೊಂತಾರೆ. ನಾವು ಹೇಳ್ತೀರಿ, ಇಂಥ ಜಾಗದಾಗ ಇಳಿದ್ಬಿಟ್ಟು ಇಂಥ ಜಾಗದಾಗ ಬನ್ನಿ ಅಂತ. ಅಷ್ಟು. ಸರ್, ಮತ್ತೆ ಏನಂತ ಅಂದ್ರೆ ಇವಾಗ ಬೈ ಚಾನ್ಸ್ ಬರೋದಿಕ್ಕಾಗಲ್ಲ, ತುಂಬಾ ದೂರ ಇದೀವಿ ಸರ್, ನಾವು ಮನೆಯಲ್ಲೇ ಕುತ್ಕೊಂಡಿದ್ದಕ್ಕೆ ಏನಾದ್ರು ಪರಿಹಾರ ಕಂಡುಕೋಬೋದಾ? ಇಲ್ಲ ಆಗಲ್ಲ. ಆ ತರದ್ ಏನಾದ್ರು ಸಾಧ್ಯ? ಇಲ್ಲ, ಆ ಥರ ಇತ್ತು. ಆ ಥರ ಮಾಡಕ್ ಹೋದ್ರೆ ಎಲ್ಲರೂ ಅದನ್ನೇ ಕೇಳ್ತಾರೆ. ನಾವು ಬೇರೆ ದೇಶದಲ್ಲೆಲ್ಲ ನಿಲ್ಸಿದ್ರಿ, ಅಮೇರಿಕಾ, ಲಂಡನ್ನು, ಬೇರೆ ದೇಶದಾಗ ಇವಾಗೂ ನಿಲ್ಸ್ಕೊಡ್ತೀನಿ. ಅಮೇರಿಕಾದಾಗ 3 ಜನ ನಿಲ್ಸಿದ್ದೀನಿ, 3 ವಿಡಿಯೋ ಬಿಟ್ಟಿದ್ದೀನಿ. ಸೂಪರ್ ಸರ್. ನಮ್ ಕರ್ನಾಟಕ ಅಷ್ಟೇ ಅಲ್ಲ, ಹೊರದೇಶದಲ್ಲೂ ಕೂಡ ಇದು ನೀವು ಸಜೆಷನ್ಸ್ ಕೊಡ್ತಾ ಇದ್ದೀರಾ? ಹೌದೌದು. ಅಮೇರಿಕಾದಲ್ಲೂ ಕೂಡ ಅಮೇರಿಕಾದು ಸೌದಿನಾಗ ನಿಲ್ಸಿದ್ದೀನಿ, ಕೆನಡಾದಾಗ ನಿಲ್ಸಿದ್ದೀನಿ, ದುಬೈಯಲ್ಲಿ ನಿಲ್ಸಿದ್ದೀನಿ, ಇದ್ರಾಗ ಇನ್ನ ಯಾವ್ದಾವ್ದೋ ಊರುಗಳಲ್ಲಿ ನಿಲ್ಸಿದ್ದೀನಿ. ಕೆಲವು ನಂಬರ್ಗಳಿದ್ದಾವೆ, ಎಲ್ಲ ಕಡೆ ನಿಲ್ಸಿದ್ದೀನಿ. ಅವ್ರಿಗೇನಾದ್ರೂ ಸಮಸ್ಯೆ ಇತ್ತು, ಮತ್ತೆ ಅವರು ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ಇತ್ತು ಅಂದ್ರೆ ಈಗಲೂ ಅವ್ರು ನಿಮ್ಮನ್ನ ಸಜೆಸ್ಟ್ ಮಾಡ್ತಾರೆ ಅವರಿಗೆ? ಬೇರೆ ದೇಶದವ್ರು ಮಾಡ್ತಾರೆ, ಅವ್ರ ಕಡೆ ಮಾಡ್ತೀನಿ. ಯಾಕಂತಂದ್ರೆ ನೀವ್ ಹೇಳೋದೇನಂತಂದ್ರೆ, ಈಗ ಎಲ್ಲಾ ಕಡೆ ಹೋಗಿರ್ತೀರಾ, ದುಡ್ಡು ಬೇಕಾದಷ್ಟು ಕೊಟ್ಟಿರ್ತೀರಾ, ಕಳ್ಕೊಂಡಿರ್ತೀರಾ. ಒಂದ್ಸರಿ ನಮ್ಮ ಶಾಖೆಗೆ, ನಮ್ ನಂಬರಿಗೆ ಕಾಲ್ ಮಾಡಿ, ಒಂದ್ಸರಿ ವಿಸಿಟ್ ಮಾಡಿ, ನಮ್ಮ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ನಿಮ್ ಸಮಸ್ಯೆ ಖಂಡಿತ ಪರಿಹಾರ ಸಿಗತ್ತೆ ಅಂತ ಹೇಳ್ತೀನಿ. ಪರಿಹಾರ ಖಂಡಿತ ಸಿಗುತ್ತೆ. ನಾನಿಲ್ಲಿ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಾಗ ಕೇಳಿ. ನಿಮ್ಮ ಕೈಲಿ ಆಗೋಲ್ಲ ಅಂದ್ರೆ ನಾವು 1 ರೂಪಾಯಿ ಕಾಸು ತಗೊಳಲ್ಲ. ನಮ್ಮ ಕೈಯಾಗ ತೆಗಿಯಕ್ ಆಗಿಲ್ಲ ಅದನ್ನಂದ್ರೆ ನಾವು 1 ರೂಪಾಯಿ ಕಾಸನ್ನು ಮುಟ್ಟಲ್ಲ. ಸುಮ್ಮನೆ ನಾಟಕ ಮಾಡಿ ಕಳ್ಸಲ್ಲ. 8 ದಿನಕ್ಕೆ ಬರ್ತದ, 15 ದಿವ್ಸಕ್ಕೆ ಬರ್ತದ ಅಂತ ನಾವು ಕಳ್ಸಲ್ಲ. ನಾವೇನಿದ್ರು ಮುಖ್ಯವಾದ ನೇಚರ್ ಏನಪ್ಪಾ ಅಂತಂದ್ರೆ, ಈ ವಾರ ಬನ್ನಿ, ನೆಕ್ಸ್ಟ್ ವಾರ ಬನ್ನಿ, 5 ವಾರ, 10 ವಾರ, 9 ವಾರ ಅದೆಲ್ಲ ಬಂದ್ರೆ ದೂರದಿಂದ ಬಂದಿರಂದ್ರೆ ಇವತ್ತು ಬರ್ತೀರಾ, ಇನ್ನೊಂದು ಹೇಳ್ತೀನಿ ನೋಡಿ, ನಾಳೆ ಬಂದು ಅಚ್ಚುಕಟ್ಟಾಗಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ಇನ್ನೂ ಸಣ್ಣ ಪುಟ್ಟ ಯಾವ್ದಾನ ಬೇರೆ ನೋವುಗಳು ಬರ್ಬೋದು, ಇನ್ನೊಂದು ಬರ್ಬೋದು. ಅದು ಬಂದ್ರೆ ಕಾಸು ತಗೊಳಲ್ಲ, ಫ್ರೀಗೆ ಮಾಡ್ಕೊಡ್ತೀನಿ. ಯಾರಾದ್ರೂ ಬಂದು ಮಾಡಿಸ್ಕೊಂಡು ಹೋಗ್ಬೋದು. 1 ಕಿತ ಬಂದವರು ಇನ್ನೊಂದು ಕಿತ ಫ್ರೀ. ಯಾವಾಗನ ಬರ್ಲಿ, ಅವರು ಎಷ್ಟು ಕಿತನ ಬರ್ಲಿ, ಫ್ರೀನೇ. ಯಾವುದೇ ಒಂದು ನೋವಿರ್ಲಿ ತೆಗೆದುಕೊಡ್ತೀನಿ, ಸ್ಪಾಟ್ ತೆಗೆದುಕೊಡ್ತೀನಿ. ನಮ್ಮ ಕೈಯಾಗ ತೆಗಿಯಕ್ಕಾಗಲ್ಲ, ಅವ್ರ ಕಾಸು ವಾಪಸ್ ಕೊಟ್ಟು ಕಳಿಸ್ತೀನಿ. ನಿಮ್ ಕೈಲಿ ಆಗ್ಲಿಲ್ಲ ಆ ತರ ಏನಾದ್ರು ಅನ್ಸಿದ್ರೆ, ಬಟ್ ಆಗಿಲ್ಲ ಅಂತಿಲ್ಲ, ಮಾಡ್ಕೊಡ್ತೀರಿ, ವಾಪಸ್ ಕೊಡ್ತೀನಿ. ಬರ್ಬೇಕು ಇಲ್ಲಿ, ನನ್ಗೆ ಅಮೌಂಟ್ ಹಾಕು ಅದು ಇದು ಅಂದ್ರೆ ಕೊಡಲ್ಲ. ಇಲ್ಲಿ ಬಂದು ನನ್ನ ಕೈಲಿ ಆಗಿಲ್ಲ ಅಂದ್ರೆ ನಾನು ಕೊಡ್ತೀನಿ. ಸುಮ್ನೆ ಹೇಳ್ತಾರ, ನಾಳೆ ಫೋನ್ ಮಾಡಿ ನಾಟಕ ಇವೆಲ್ಲ ಮಾಡಿದ್ದಾರೆ, ಬೇಕಾದ ಜನ ಮಾಡ್ತಾರೆ. ಅದಕ್ಕೆ ಯಾರಿಗೂ ನಿಲ್ಸಲ್ಲ. ಈಗ ಏನಾಗ್ತದಂದ್ರೆ, ನಾವು ಇಲ್ಲಿ ನಿಲ್ಸ್ಬಿಡ್ತೀರಿ, ಇವಾಗ ಕಾಸು ಒಂದಷ್ಟು ಹಾಕ್ಸ್ಕೊಂಡು ನಿಲ್ಸ್ಬಿಡ್ತೀರಿ ಇವಾಗ ಈ ಕಡೆ ಎಲ್ಲಾನು. ಅವಾಗ ಏನ್ ಮಾಡ್ತಾರೆ, ನಂಗೆ ಇನ್ನ ಅದನ್ನೋ ಹೋದೆ ಫೋನ್ ಮಾಡ್ತಾ ಇರ್ತಾರೆ. ಅದನ್ನ ಇವಾಗ ಯಾರಿಗೂ ಮಾಡಲ್ಲ ನಾನು. ಇಲ್ಲಿ ಬಂದ್ರೆ ರೆಡಿ ಮಾಡ್ಕೊಡ್ಬೋದು. ಇವಾಗ ಇಲ್ಲಿಂದ ಅಲ್ಲಿಗೆ ನಿಲ್ಸ್ಕೊಡ್ತೀನಿ. ಈ ಫೋನ್ ಇರ್ತದಲ್ಲ, ಇನ್ನೇನು ಕೆಲಸ ಇರಲ್ಲ, ಇಲ್ಲಿ ಬರೋದಿಲ್ಲ ಹೋಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ನನ್ಗೆ ಒಂಚೂರು ಇಲ್ಲಿ ನೋಯ್ತದ, ಒಂಚೂರು ತಲೆ ನೋಯ್ತದ, ಒಂಚೂರು ಕಣ್ಣೂರು ಇರ್ತದ, ಏನೇನೋ ಮಾತಾಡ್ತಾರೆ, ರೀಸಸ್ಕೋಕಾಗಲ್ಲ, ಏನೇನು ಮಾತಾಡ್ತಾರೆ, ಬೇದಿಗಳಾಗ್ತಾವೆ, ಇವೆಲ್ಲ ಮಾತಾಡ್ತಾರೆ. ಮತ್ತೆ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ಗೋಸ್ಕರ ಸ್ಕ್ರೀನ್ ಕಂಟಿನ್ಯೂ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತ ನೀವು ಅವ್ರ ಕಾಲ್ಗೆ ರೆಸ್ಪಾನ್ಸ್ ಮಾಡ್ತೀರಾ? ನೀವು ಅಡ್ರೆಸ್ ಕೂಡ ಅವ್ರಿಗೆ ಗೈಡ್ ಮಾಡ್ತೀರಾ? ಹೌದೌದು, ಮಾಡ್ಕೊಡ್ತೀನಿ. ಒಳ್ಳೇದಾಗ್ಲಿ.
ನಿಮ್ದು ಸರ್ ಯಾವ ಮತ್ತೆ ಇನ್ನೊಂದ್ಸರಿ ಅಡ್ರೆಸ್ ಹೇಳ್ಬಿಡಿ, ನಿಮ್ದು ಅಡ್ರೆಸ್ ಒಂದ್ಸರಿ ಕ್ಲಿಯರ್ ಆಗಿ ಹೇಳ್ಬಿಡಿ. ನಮ್ಮ ಅಡ್ರೆಸ್ಸು ಬೆಂಗಳೂರು ಕಡೆಯಿಂದ ಬರೋರು ಬೆಂಗಳೂರಿಂದ ಚಿಂತಾಮಣಿ ಬಸ್ ಹಾಕ್ಬೇಕು, ನಂದಗುಡಿ ಇಳಿಬೇಕು. ಓಕೆ ನಂದಗುಡಿ ಇಳಿದ್ಬಿಟ್ಟು ನಮ್ದೊಂದು ಹಳ್ಳಿ ನಡುವಿನಪುರ ಅಂತ, ಓಕೆ ಸರ್. ಅಲ್ಲಿಂದ ನಡುವಿನಪುರಕ್ಕೆ ಆಟೋದಲ್ಲೇ ಬರಬೇಕು, ನಮಗೆ ಬಸ್ ಇಲ್ಲ. ನಾಗಮ್ಮ, ಆಂಜನೇಯ ಸ್ವಾಮಿ, ಮುನೇಶ್ವರಪ್ಪ, ಮಾರಮ್ಮ, ಶನಿಮಾತ್ಮ ಅಪ್ಪ, ಗಣೇಶಪ್ಪ, ನಾಗರಾಜಪ್ಪ ಹೇಳಿದ್ದು ನನಗೆ ಗಾಳಿ ಗ್ರಹ ಪಾಠ ಮಂತ್ರ ಕೆಡಕು ಮೋಹಿನಿ ಚೌಡಿ ಜಿನ್ನ ಪುಟ್ಟಿ ಸೈತಾನ್ ಬ್ರಹ್ಮ ರಾಕ್ಷಸಿ ಏನೇ ಇರಲಿ ಎಲ್ಲ ಆಚೆ ಹೋಗ್ಬಿಡಿ. ನಾಗರಾಜಪ್ಪ ಹೇಳಿದ್ದು ಒಳ್ಳೇದೆಲ್ಲ ನನ್ನ ತಿರ್ಲಿ, ಕೆಟ್ಟದ್ದೆಲ್ಲ ಆಚೆ ಹೋಗ್ಬಿಡಿ. ನಿನ್ನ ಹೆಸರೇನು? ಹನುಮಂತು. ಒಳ್ಳೇದು ಮಾಡ್ಕೊಡ್ರಮ್ಮ, ಕೆಟ್ಟದ್ದೆಲ್ಲ ಆಚೆ ಹೋಗ್ಲಿ, ಒಳ್ಳೇದೆಲ್ಲ ಹನುಮಂತು ಕೊಡ್ರಿ, ಒಳ್ಳೇದು ಮಾಡಿಕೊಡಿ. ಮೋಹಿನಿ ಇದ್ರೂ ಆಚೆ ಹೋಗ್ಬಿಡಿ, ಏನೇ ಕೆಟ್ಟಿದ್ದಿರಲಿ ಎಲ್ಲ ಆಚೆ ಹೋಗ್ಬಿಡಿ, ಒಳ್ಳೇದು ಮಾಡಿಕೊಡಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಬರ್ತಿರೋದು ನೀವು? ನಾವು ಮಾಗಡಿಯಿಂದ ಬಂದಿದ್ವಿ. ಮಾಗಡಿಯಿಂದ ಬರ್ತಿದ್ದೀರಾ? ಏನ್ ಸಮಸ್ಯೆ ಇತ್ತು ಸರ್ ನಿಮ್ಗೆ? ನಮಗೆ ಏನೋ ಒಟ್ಟು ಮೈಲಿ ಹುಷಾರು ಇರ್ತಿರ್ಲಿಲ್ಲ. ಓಕೆ, ಎಷ್ಟು ದಿನದ ಇದ್ದ ಸಮಸ್ಯೆ ಇತ್ತು ನಿಮ್ಗೆ? ನಮಗಿದ್ದು ಭಾಳ ದಿವಸದಿಂದ ರೀ, ಒಂದು 15-20 ವರ್ಷದಿಂದ ಇತ್ತು. ಅವಾಗಿಂದ ಸಮಸ್ಯೆ ಇತ್ತು ಸರ್? ಯಾಕೆ 15-20 ವರ್ಷದಿಂದ ಬೇರೆ ಹಾಸ್ಪಿಟಲ್ ಬೇರೆ ಎಲ್ಲೂ ತೋರಿಸ್ಕೊಂಡಿರಲಿಲ್ವಾ ನೀವು? ಹಾಸ್ಪಿಟ್ಲ್ ಎಲ್ಲ ತೋರಿಸಿದೆ, ಏನೂ ಆಗಿರ್ಕಿಲ್ಲ ರೀ. ಏನು ಪ್ರಯೋಜನ ಆಗಿಲ್ಲ ಬೇರೆ ಕಡೆ ಎಲ್ಲೆಲ್ಲಿ ಹೋದ್ರೂ ಏನೂ ಆಗಿರ್ಕಿಲ್ಲ. ಓಕೆ ಓಕೆ. ಇಲ್ಲಿ ಬಂದಾಗ ಸ್ವಲ್ಪ ಆರಾಮ ಅನಿಸಿದ್ರಿ ನಮಗೆ. ಓಕೆ, ಇಲ್ಲಿ ಬಂದ್ಮೇಲೆ ಸರ್ ನಿಮ್ಗೆ ಎಷ್ಟು ದಿನದಲ್ಲಿ ಪರಿಹಾರ ಮಾಡಿಕೊಟ್ರು? ಸಮಸ್ಯೆ ಎಷ್ಟು ದಿನದಲ್ಲಿ ಬಗೆಹರಿತಾ ಇದೆ? ಹೇಗಿದೆ ನಿಮ್ಗೆ? ನಾನು ನಿನ್ನೆ ಬಂದಿದ್ದು. ಓಕೆ ನಿನ್ನೆ ಇದು ಮಾಡಿದ್ರು, ಇವತ್ತು ಇದು ಮಾಡಿದ್ರೆ ಮೈ ಎಲ್ಲ ಹಗರಾಗಿಬಿಟ್ಟಿದೆ. ಓಕೆ, ನಿಮ್ಗೆ ಅವ್ರು ಇಲ್ಲೇ ನಿಮಗ್ ಬಂದು ಇಲ್ಲೇ ಉಳ್ಕೊಂಡಿದ್ರಿ, ಬಂದು ಒಂದೆರಡು ದಿನ ಉಳ್ಕೊಳ್ಳಿ, ನಾನು ನಿಮ್ಗೆ 2 ದಿನದಲ್ಲಿ ಇದು ಗುಣ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರ ನಿಮ್ಗೆ? ಅಲ್ಲ, ಹೋದ್ರೆ ಹೋಗ್ಬೋದು, ಇದ್ರೆ ಇರಿ, ಮತ್ತೆ ಮಾರನೇ ದಿವಸನು ಇದು ಮಾಡಿ ಕಳಿಸ್ತೀನಿ ಅಂದಿದ್ರು. ಓಕೆ, ದೂರದಿಂದ ಬಂದಿದ್ರಿಂದ ನೀವು ಇಲ್ಲೇ ಸ್ಟೇ ಆಗಿ ನೀವು ಆ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಕಂಡುಕೊಂಡ್ರಿ. ಹೌದು. ಇವಾಗ ಏನ್ ಅನಿಸ್ತಿದೆ ಸರ್ ನಿಮ್ಗೆ? ಈಗೇನು ಆರಾಮ ಐತ್ರಿ ಈಗ. ಓಕೆ, ನೀವು ಅಷ್ಟು ದೂರದಿಂದ ಬಂದಿದ್ದಕ್ಕೂ 15 ವರ್ಷದಿಂದ ನೀವು ಈ ಸಮಸ್ಯೆಗೆ ಬಳಲ್ತಾ ಇದ್ರಿ. ಸೊ ಸರ್ ಹತ್ರ ಬಂದಿದ್ದಕ್ಕೆ ನಿಮ್ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳ್ತೀವಿ. ನಾವು ಎಲ್ಲೇ ಸಾಕಷ್ಟು ಸಲ ಎಲ್ಲ ಭಾಳ ದೂರ ಎಲ್ಲ ಕಡೆ ಹೋಗಿ ಬಂದಿದ್ರಿ. ಓಕೆ ಇಲ್ಲೇ ಅಂತಿಲ್ಲ, ಎಲ್ಲ ಕಡೆ ಅಡ್ಡಾಡಿದ್ರು ಏನು ಪರಿಹಾರ ಸಿಕ್ಕಿರ್ಕಿಲ್ಲ, ಆರಾಮಾಗಿರ್ಕಿಲ್ಲ. ಓಕೆ ಸುಮ್ಮನೆ ಹೋಗೋದು ಬರೋದು, ಏನೇನೋ ದುಡ್ಡು ಇಸ್ಕೊಳ್ಳೋದು, ಜನ ಹಿಂಗೆ ಮಾಡೋರು. ಓಕೆ ಇಲ್ಲೇನೋ ಬಂದಾಗ ಸ್ವಲ್ಪ ಇವರು ಏನೋ ಒಂದು ಮಾಡಿ ಓಕೆ ನಮ್ಗೆ ಆರಾಮ ಮಾಡಿದ್ದಾರೆ. ಯಾಕಂದ್ರೆ ಏನೋ ಮಾಡಿದ್ದಾರೆ, ಆರಾಮ ಮಾಡಿದ್ದಾರೆ. ಓಕೆ ಬೇರೆ ಕಡೆ ಏನೋ ಸುಮ್ಮನೆ ಏನೋ ಹೇಳೋದು, ಏನೋ ಮಾಡೋದು, ನಾನು ನೊಂದೋಗಿ ಬಿಟ್ಟಿದ್ದೀನಿ ಭಾಳ. ಈಗ ಸ್ವಲ್ಪ ನನಗೆ ಇಲ್ಲಿ ಬಂದಾಗ ಆರಾಮ ಅನಿಸಿದೆ. ಆರಾಮ ಅನಿಸ್ತಾ ಇದೆ ಈಗ ನಿಮ್ಗೆ? ಓಕೆ ಸರ್, ಥ್ಯಾಂಕ್ ಯು. ಮಾರಮ್ಮ, ಗಣೇಶಪ್ಪ, ನಾಗರಾಜಪ್ಪ ಹೇಳಿದ್ದು ನನಗ ಗಾಳಿ ಗ್ರಹ ಮಾಟ ಮಂತ್ರ ಕೆಡಕು ಏನೇನಾಗಿದ್ರೆ ಯಾರಾದ್ರೂ ಮಾಡಿಸಿದ್ರೆ ಅದೆಲ್ಲ ತೆಗೆದಾಕಿ ನಂಗೆ ಒಳ್ಳೇದು ಮಾಡ್ಕೊಡಿ. ನಾಗರಾಜಪ್ಪ ಹೇಳಿದ್ದು ನನ್ನ ಮೈ ಮೇಲೆ ಗಾಳಿ ಗ್ರಹ ಮಾಟ ಮಂತ್ರ ಕೆಡಕು ಏನೇನಾಗಿದ್ರೆ ಅದೆಲ್ಲ ತೆಗೆದ್ಬಿಟ್ಟು ಮೋಹಿನಿ ಇದ್ರೆ ಅದು ಆಚೆ ಕಳಿಸ್ಬಿಡಿ. ದೆವ್ವ ಪಿಸಾಚಿ ಏನೇ ಇರ್ಲಿ ಎಲ್ಲ ಆಚೆ ಕಳಿಸ್ಬಿಡಿ. ನಾಗರಾಜಪ್ಪ ಹೇಳಿದ್ದು ಕುಟ್ಟಿ ಸೈತಾನ್ ಇರ್ಲಿ, ಚೌಡಿ ಇರ್ಲಿ, ಜಿನ್ನ ಇರ್ಲಿ, ಯಾವುದೇ ಇರ್ಲಿ ಎಲ್ಲ ಆಚೆ ಹೋಗ್ಬೇಕು. ಒಳ್ಳೇದು ನನ್ನ ಹತ್ರ ಇರ್ಲಿ, ಕೆಟ್ಟದ್ದೆಲ್ಲ ಆಚೆ ಹೋಗ್ಬೇಕು. ನಾಗರಾಜಪ್ಪ ಹೇಳಿದ್ದು ತಲೆ
ನೋಡ್ತಾಳೆ ಕಣ್ಣುಗಳು ತಣ್ಣಗಾಯ್ತ ನೋಡು. ಹ್ಮ್. ಕಣ್ ತೆಗೀರಿ ಸ್ವಾಮಿ, ಕಣ್ ತಣ್ಣಗಾಯ್ತ ನೋಡು. ತಣ್ಣಗಾಯ್ತ ಹ್ಮ್. ಹಿಂಗಿಂಗ ಅನ್ನೋದಲ್ಲ, ಆಯ್ತು ತಣ್ಣಗಾಯ್ತು. ಗಟ್ಟಿಗೆ ಮಾತಾಡು. ತಣ್ಣಗಾಗಿದ್ರೆ ತಲೆ ನೋವಾಗಿದೆ ನೋಡು. ಇನ್ನೂ ಸ್ವಲ್ಪ ಐತ್ರಿ. ಆಯ್ತಾ, ಎಲ್ಲಿದೆ? ಇಲ್ಲಿ ನೋಡು, ಹೋಯ್ತಾ ನೋಡು. ಕಮ್ಮಿ ಐತ್ರಿ. ಸ್ವಲ್ಪ ಗಿಲ್ಪ ಬೇಡ, ಹೋಗೈತಾ ಐತಾ ಅಷ್ಟೇ ಹೇಳು. ಸ್ವಲ್ಪ ಕಮ್ಮಿ ಆಯ್ತು, ಅದೇನು ನಾಟಕ ಮಾಡೋದು? ಇನ್ನೂ ಸ್ವಲ್ಪ ಐತ್ರಿ. ಇನ್ನು ಸ್ವಲ್ಪ ಐತೆ ಹಂಗಂತ ಹೇಳು. ಸುಳ್ಳು ಹೇಳ್ಬೇಡ, ಸತ್ಯ ಹೇಳು. ನೋಡುವಾಗ ಕಮ್ಮಿ ಐತ್ರಿ. ಈತನು ಈ ಪ್ರಪಂಚ ಎಲ್ಲ ತಿರುಗಿಬಿಟ್ಟಾನೆ. ಎಲ್ಲ ಕಡೆ ಹೋಗಿ ಬಂದು ಇಲ್ಲಿ ತೋರಿಸ್ತಾ ಇರೋದು ಲಾಸ್ಟ್. ಗೊತ್ತಾಯ್ತಾ? 2 ಥರ ಇತ್ತು ಈತನ ಮೈ ಮೇಲೆ. ಒಂದು ಥರ ತೆಗೆದಿದ್ದೀನಿ, ಇವಾಗ 2ನೇ ಥರ ತೆಗಿತಾ ಇರೋದು. ಬಂದಿಲ್ಲ, ಇವತ್ತೇ ಬಂದಿರೋದು, ನೆನ್ನೆ ಬಂದಿರೋದು. ಇವತ್ತು ಇಲ್ಲೇ ಇದ್ಬಿಟ್ಟು ನಾಳೆ ತೆಗಿಸ್ಕೊಡೋ ಅಂತ ಹೇಳಿದ್ದೆ. ಇನ್ನು ಒಂದು ಥರ ತೆಗ್ದಿದ್ದೀನಿ ನೆನ್ನೆ. ಸೊ ಪರ್ಮನೆಂಟ್ ಆಗಿ ಅದನ್ನ ರಿಮೂವ್ ಮಾಡ್ಕೊಡ್ತೀರಾ ಸರ್? ಅವ್ರ ಸಮಸ್ಯೆಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಕೊಡ್ತೀರಾ ನೀವು? ಪರ್ಮಿಟ್ ಆಗಿ ಇನ್ನೇನು ಇಲ್ಲೇ ಸ್ಪಾಟ್ ನೋವು ತೆಗೆದಾಕ್ತೀರಿ. ಏನು ನೋವು ಇಲ್ಲೇ ಸ್ಪಾಟು, ನಾಳೆ ಅನ್ನೋದಿಲ್ಲ. ಇಲ್ಲಿ ಓಕೆ. ನಾಳೆ ಹೋಗ್ತದೆ ಹೋಗು ಅಂತ ಏನು ಕಳ್ಸಲ್ಲ ನಾವು. ಎಲ್ಲ ಇಲ್ಲೇ ಹೋಗ್ಬಿಡ್ಬೇಕು, ನೋವೆಲ್ಲ ಕಂಪ್ಲೀಟ್. ಸೊ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಅವ್ರು ಹೋಗುವಂತದ್ದು. ಹೋಗುವಂಥದ್ದು. ಸುಮ್ನೆ ನಾಳೆ ಬನ್ನಿ ನಾಳೆ ಬನ್ನಿ, ನಾಳೆ ಬನ್ನಿ, ಬನ್ನಿ. ಪೂಜೆ ಹಾಕೋದು, ನಾಟಕ ಮಾಡೋದು, ದೇವ್ರು ಬರ್ತಾರಂತ ಡ್ಯಾನ್ಸ್ ಮಾಡೋದು ಏನಿಲ್ಲ ಇಲ್ಲಿ. ನಾನು ಇಲ್ಲಿ ಎಲ್ಲ ಇವ್ರ ನೋವೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿ ಕಳಿಸ್ಕೊಡೋದು. ಎಲ್ಲೇ ನೋವಿರಲಿ, ಹೊಟ್ಟಾಗ ನೋವಿರಲಿ, ಎದ್ಯಾಗ ನೋವಿರಲಿ, ತಲೆಯಾಗ ನೋವಿರಲಿ, ಯಾವುದೇ ನೋವಿರಲಿ, ಎಲ್ಲ ಇಲ್ಲೇ ಸ್ಪಾಟ್ ತೆಗೆದುಬಿಡ್ತೀರಿ. ಬೈನಾಯಿಂದ ಬಾ, ಪೂಜೆ ಹಾಕ್ಬಿಟ್ಟು ತಲೆ ಮಾಡಿಬಿಟ್ಟು ಹೋಗ್ಬಿಟ್ಟು ಹೋಗಲ್ಲ. ಕತ್ತಾಡ್ಸಿ ನೋವಿದೇನ್ರಿ? ಇಲ್ರಿ, ನೋವಿಲ್ಲ. ಇಲ್ಲ ಎತ್ತು ಕೈಗಳು ಅದನ್ನ ಹೇಳಕ್ಕ ನಾವೇ ಕೇಳ್ಬೇಕಾ? ನೋಡಿ ಇವಾಗ ನೋವಿದೆಯಲ್ಲ? ಇಲ್ಲ ಇಲ್ಲ ಬಿಡಿ. ನೋವಿಲ್ಲ ಅನ್ನೋಕೆ ಅದು ಬಾಯ್ತೆ. ನೋವಿದೆಯಾ? ಇಲ್ಲೇ ಒಂದು ಸ್ವಲ್ಪ ಐತ್ರಿ, 2 ಕಡೆ. ನೋಡು, ಎತ್ತು ಕೈಗಳು ಆಯ್ತಾ? ಇಲ್ಲ ಇಲ್ಲ.